ಹರಿ ಓಂ. ಭಾರತದ ಸ್ವಾತಂತ್ರ್ಯ ದಿನ ಮಾಣಿಕ್ಯಮ್ಮ ಹೇಳಿದ್ರಲ್ಲ, ಏನು ಮೋದಿಯವರು ಭಾರತ ಮಾತೆಯ ಹೆಸರನ್ನು ಹೇಳ್ತಾ ಪ್ರಾಣ ಬಿಡ್ತೇನೆ ಅಂತ. ಹಾಗೆ ನಮ್ಮ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿಕಾರಿಗಳು ಎಲ್ಲರೂ ಕೊನೆಯಲ್ಲಿ ಒಂದೇ ಮಾತರಂ ಅಂತ ಹೇಳಿನೇ ಪ್ರಾಣ ಬಿಟ್ಟದ್ದು. ನಮ್ಮ ದೇಶಭಕ್ತಿ ಅಂತ ಹೇಳ್ತಾರೆ, ದೇಶ ಪ್ರೇಮ ಅಲ್ಲ, ದೇಶಭಕ್ತಿ ಅಂದರೆ ಭಗವಂತನಲ್ಲಿ ಹೇಗೆ ಭಕ್ತಿಯೋ ಹಾಗೆ ದೇಶದ ಕುರಿತು ಕೂಡ ಭಕ್ತಿ. ಅದು ಕೇವಲ ಪ್ರೇಮ ಅಷ್ಟೇ ಅಲ್ಲ. ನಮ್ಮ ದೇಶದಲ್ಲಿ ನಾವು ದೇಶಕ್ಕೆ ಭಗವಂತನ ಸ್ಥಾನವನ್ನು, ದೇವಿಯ ಸ್ಥಾನವನ್ನು, ಮಾತೆಯ ಸ್ಥಾನವನ್ನು ನೀಡಿದ್ದೇವೆ. ಅದರಿಂದ ಮೋದಿಜಿ ಹೇಳಿದ್ದು ಹೊಸತಲ್ಲ, ಎಲ್ಲರೂ ಮಾಡಿದ್ದಾರೆ ಹಿಂದೆ, ಆದರೆ ಇವಾಗ ಯಾರೂ ಮಾಡ್ತಿಲ್ಲ ಆ ರೀತಿ. ಅದೊಂದು. ಆಮೇಲೆ ಯತೀಶ ಅವರು ಹೇಳಿದ್ರಲ್ಲ, ಏನು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವೆಲ್ಲ ನೆನಪಿಸಿಕೊಳ್ಬೇಕು. ಅವರು ನಮಗಾಗಿ ಎಂಥ ಒಂದು ಮಹಾನ್ ತ್ಯಾಗ ಬಲಿದಾನವನ್ನು ಮಾಡಿದ್ರು, ಅದನ್ನು ನೆನಪಿಸ್ಕೊಳ್ಬೇಕು. ಮತ್ತು ಆ ದಿಸೆಯಲ್ಲಿ ನಾವು ನಮ್ಮಿಂದಾದ ಸೇವೆಯನ್ನು, ನಮ್ಮಿಂದಾದ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಎರಡನೇ ಮಾತು. ಆಮೇಲೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾತಂತ್ರ್ಯ ಅಂತ ಹೇಳಿದರೆ ಅದು ಜವಾಬ್ದಾರಿ. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಇಲ್ಲದಿದ್ದರಿಂದಲೇ ನಾವು ನಮ್ಮ ಸ್ವಾತಂತ್ರ್ಯವನ್ನು ಬ್ರಿಟಿಷರ ಕೈಯಲ್ಲಿ, ಮುಸಲ್ಮಾನರ ಕೈಯಲ್ಲಿ, ಮೊಘಲರ ಕೈಯಲ್ಲಿ ಕಳೆದುಕೊಳ್ಬೇಕಾಗಿ ಬಂತು. ಆಮೇಲೆ ನಾವು ರೆಸ್ಪಾನ್ಸಿಬಿಲಿಟಿ ತಾಳಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ. ಈಗ ಸ್ವಾತಂತ್ರ್ಯವನ್ನು ಕೊನೆಯವರೆಗೂ ರಕ್ಷಿಸಿಕೊಂಡು ಹೋಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ಕಲಿತ್ಕೊಳ್ಬೇಕು. ಹಾಗೆ ನೋಡಿದರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಆಯಿತು. ಆದರೆ ನಮ್ಮ ದೇಶದ ಮಹಿಮೆ ಎಷ್ಟು ಹಳೆಯದು, ನಮ್ಮ ದೇಶದ ಔನ್ನತ್ಯ ಎಷ್ಟು ಪ್ರಾಚೀನವಾದದ್ದು. ಬೇರೆ ಎಲ್ಲ ರಾಷ್ಟ್ರಗಳು ಇನ್ನೂ ಹುಟ್ಟೇ ಇಲ್ಲ, ಅಮೇರಿಕಾ, ಯುರೋಪ್ ದೇಶಗಳು ಹುಟ್ಟಿಯೇ ಇಲ್ಲ. ಆಗ ನಮ್ಮ ದೇಶದಲ್ಲಿ ಮಹಾನ್ ಋಷಿ ಮುನಿಗಳು, ಸಾಧು ಸಂತರು, ತಪಸ್ವಿಗಳು ಇದ್ದು ಬೆಳಗಿದಂತಹ ರಾಷ್ಟ್ರ ಇದು. ಆದ್ದರಿಂದ ಯಾವ ಒಂದು ರಾಜಕೀಯ ಸ್ವಾತಂತ್ರ್ಯವನ್ನು ನಾವು 80 ವರ್ಷಗಳ ಹಿಂದೆ ಪಡೆದುಕೊಂಡ್ವೋ ಅದನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದ ಪ್ರಕಾರ ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬ ವ್ಯಕ್ತಿಯು ಜವಾಬ್ದಾರಿಯಿಂದ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡುವುದರಿಂದ ಮಾತ್ರ ನಮ್ಮ ದೇಶದ ರಾಜಕೀಯ ಸ್ವಾತಂತ್ರ್ಯವನ್ನು ನಾವು ಸಂರಕ್ಷಿಸಿಕೊಂಡು ಬೆಳೆಸಿಕೊಂಡು ಹೋಗಬಹುದು. ಸ್ವಾತಂತ್ರ್ಯ ದಿನ ನಮ್ಮೆಲ್ಲರ ದೇಶಭಕ್ತಿ ಅಧಿಕವಾಗಲಿ, ನಮ್ಮ ದೇಶ ಪ್ರೇಮ ಅಧಿಕವಾಗಲಿ, ನಾವು ದೇಶಕ್ಕಾಗಿ ನಮ್ಮಿಂದಾದ ಸೇವೆಯನ್ನು, ಸಮರ್ಪಣೆಯನ್ನು ಮಾಡುವಂತಾಗಲಿ.